ಇನ್ನು ನೆಕ್ಸ್ಟ್ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಪುಂಡರು ಹಲ್ಲೆ ಮಾಡಿದ್ರಲ್ಲ, ಈ ಮಹಾಪುಂಡರು. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಪರಿಸ್ಥಿತಿ ಈಗ ಉದ್ವಿಗ್ನ ರೀತಿಯಲ್ಲಿದೆ. ಈಗ ಉಭಯ ರಾಜ್ಯಗಳು ಕೂಡ ಈ ಸಂಘರ್ಷವನ್ನ ಶಮನ ಮಾಡಬೇಕು ಅಂತೇಳಿ ನಾನಾ ರೀತಿಯ ಸರ್ಕಸ್ ಮಾಡ್ತಾ ಇದೆ. ಮಾರ್ಷಲ್ಗಳ ಭದ್ರತೆಯಲ್ಲಿ ಬಸ್ ಓಡಿಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ಎರಡೂ ರಾಜ್ಯಗಳಲ್ಲಿ ಬಸ್ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಹೀಗಾಗಿ ಭದ್ರತೆಯಲ್ಲಿ ಬಸ್ ಸಂಚಾರಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ನೋಡಿ ಎಲ್ಲಿಂದ ಹೆಂಗ ಬಂತು ಪರಿಸ್ಥಿತಿ. ಗಲಾಟೆ ಆಗಿದ್ದೆಲ್ಲಿಂದ? ಕಂಡಕ್ಟರು ಟಿಕೆಟ್ ತಗೊಳ್ಳಿ ಅಂತ ಕೇಳ್ತಾರೆ, ಎಲ್ಲಿಗೆ ತಗೋಬೇಕು ಏನು ಎತ್ತ ಅಂತ. ಮರಾಠಿ ಭಾಷೆಯಲ್ಲಿ ಮಾತಾಡ್ತಾರೆ. ಅದು ನನಗೆ ಗೊತ್ತಿಲ್ಲಪ್ಪ, ಮರಾಠಿ ಬರಲ್ಲ ನನಗೆ, ಕನ್ನಡದಲ್ಲಿ ಮಾತಾಡು ಅಂತ ಅಷ್ಟೇ ಅಂದಿದ್ದು. ಜಗಳ ಮಾಡೋದಕ್ಕೆ ಮುಂದಾಗೋದು. ಆಮೇಲೆ ಅಲ್ಲಿದ್ದಂಥ ಒಬ್ಬ ಯುವಕ ಫೋನ್ ಮಾಡಿ ಅವ್ರ ಹುಡುಗರನ್ನ ಕಳಿಸ್ಕೊಳ್ಳೋದು. ಆ ಪುಂಡ್ರು ಬಂದು ಗಲಾಟೆ ಮಾಡ್ತಿದ್ದು ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಇದರ ಎಫೆಕ್ಟ್ ಈಗ ಎಲ್ಲಿಗೆ ಬಂದು ತಲುಪಿದೆ ಅಂತಂದರೆ ನೋಡಿ. ಒಂದು ಕಡೆ ಮಹಾರಾಷ್ಟ್ರದವರು ನಮ್ಮ ಕರ್ನಾಟಕ ಬಸ್ಗಳ ಮೇಲೆ ಏನೋ ಮಸಿ ಬಳಿಯೋದಾಗಿರ್ಬೋದು, ಅಥವಾ ಇನ್ನೊಂದಾಗಿರ್ಬೋದು, ಕಂಡಕ್ಟರ್ಗಳಿಗೆ ಹಿಂಸೆ ಕೊಡೋದಾಗಿರ್ಬೋದು, ಮುಖಕ್ಕೆಲ್ಲ ಕೇಸರಿ ಬಣ್ಣವನ್ನು ಬಳಿಯೋದು, ಹೀಗೆ ಈಗ ಅವರಿಗೆ ತಿರುಗೇಟು ಈಗ ಕನ್ನಡಿಗರು ಕೊಡ್ತಾ ಇರೋದು. ಅವ್ರ ಬಸ್ ಮೇಲೆ ಜೈ ಕರ್ನಾಟಕ ಅಂತ ಬರಿತಾ ಇದ್ದಾರೆ. ನೋಡಿ ಅವರು ಮಾಡಿರೋದು ಗನಂದಾರಿ ಕೆಲಸ. ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಟಾಣೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದೇಶ್, ಈಗ ನೋಡಿ ಎಲ್ಲಿಂದ ಶುರುವಾಯಿತು ಆ ಗಲಾಟೆ, ಈಗ ಎರಡೂ ರಾಜ್ಯಗಳ ಮಧ್ಯದಲ್ಲಿ ಈಗ ಒಂದು ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಇದನ್ನು ಹೆಂಗಾದರೂ ಮಾಡಿ ಕಂಟ್ರೋಲ್ ತಗೋಬೇಕಲ್ಲ. ಈಗ ಎರಡೂ ರಾಜ್ಯದ ಸರ್ಕಾರಗಳು ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ, ಇದನ್ನು ಹೆಂಗಾದರೂ ಮಾಡಿ ನಿಲ್ಲಿಸ್ಬೇಕಂತ? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ, ಟೆಕ್ನಿಕಲ್ ಇಶ್ಯೂ. ಬಟ್ ಓವರಾಲ್ ಆಗಿ ಹೇಳೋದಾದರೆ ನೋಡಿ, ಹಿಂಗೆಲ್ಲ ಮಾಡಿಬಿಟ್ಟಿದ್ದಾರೆ ನಮ್ಮ ಅಂಬಾರಿ ಬಸ್ಗೆ. ನೋಡಿ ಹಿಂಗೆ ಮಾಡೋದಾ? ಅವ್ರ ಹತ್ರ ನಮ್ಮ 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 ಏನೋ ನಮ್ಮ ಬಳಿ ಇರುವಂಥ ಬಸ್ಗಳ ರೀತಿ ಅವ್ರ ಬಳಿ ಬಸ್ ಇಲ್ಲ. ನಮ್ಮ BMTC ಬಸ್ ನೋಡಿ ಹೆಂಗಿದೆ, ಕಲರ್ ಆಗಿ ಜಗಮಗ ಅನ್ನಿಸ್ತಾ ಇದೆ. ಅವ್ರಿಗಿರೋ ಬಸ್ಸು ಹಳೆ ಡಕೋಟಾ ಎಕ್ಸ್ಪ್ರೆಸ್ ಬಸ್ ಇದ್ದಂಗೆ ಇರುತ್ತೆ. ಅದನ್ನೇ ನೆಟ್ಟಿಗೆ ಮಾಡ್ಕೊಳಕ್ಕೆ ಬಂದಿಲ್ಲ, ಅದನ್ನೇ ಅಭಿವೃದ್ಧಿ ಮಾಡ್ಕೊಳಕ್ಕೆ ಬಂದಿಲ್ಲ ಅವ್ರಿಗೆ. ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಿದ್ದೇಶ್ ಫೋನ್ ಸಂಪರ್ಕದಲ್ಲಿ. ಸಿದ್ದೇಶ್, ನಾನು ಹೇಳ್ತಾ ಇದ್ದೆ ಎಲ್ಲಿಂದ ಎಲ್ಲಿಗೆ ಬಂದ್ಬಿಡ್ತಿದ್ದು ಗಲಾಟೆ ಅಂತ. ಸದ್ಯ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಉಭಯ ಸರ್ಕಾರಗಳು ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ ಅಂತ? ಶರತ್, ಏನಂತಂದ್ರೆ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಬಿಗುವಿನ ವಾತಾವರಣ ನಿರ್ಮಾಣ ಮಾಡಿದ್ದು ಈಗ ಜಗಜ್ಜಾಹೀರಾಗಿರುವ ವಿಚಾರ. ಈಗ ಸದ್ಯಕ್ಕೆ ಏನಂತಂದ್ರೆ ನಿನ್ನೆಷ್ಟೇ ಬೆಳಗಾವಿ ಸಭೆಯಲ್ಲಿ ಏನಂತಂದ್ರೆ ಸಮನ್ವಯ ಒಂದು ಚರ್ಚೆ ನಡೆಯುತ್ತೆ. ಅಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತಾರೆ, ಕೊಲ್ಲಾಪುರ ಪೊಲೀಸ್ ವರಿಷ್ಠಾಧಿಕಾರಿರ್ಬೋದು, ಬೆಳಗಾವಿ SP ಭೀಮಾಶಂಕರ್ ಗುಳೇದವರ ಏನು ಒಂದು ಜಿಲ್ಲಾಧಿಕಾರಿ ಮತ್ತು SP ನೇತೃತ್ವದಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಆಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಏನಂತಂದ್ರೆ ಒಂದು ಸೆಕ್ಯೂರಿಟಿ ಕೊಡ್ಬಹುದಾ ಕರ್ನಾಟಕ, ಯಾಕಂತಂದ್ರೆ ಮಹಾರಾಷ್ಟ್ರದ ಎಷ್ಟು ಬಸ್ ಕರ್ನಾಟಕಕ್ಕೆ ಬರುತ್ತೆ ಅದಕ್ಕಿಂತ 50 ಪಟ್ಟು ಹೆಚ್ಚು ಕರ್ನಾಟಕದ ಬಸ್ ಮಹಾರಾಷ್ಟ್ರದಲ್ಲಿ ಸಂಚರಿಸುತ್ತೆ. ಹಾಗಾಗಿ ಕೊಲ್ಲಾಪುರ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಜಿಲ್ಲಾಧಿಕಾರಿಗೆ ಏನಂದ್ರೆ ಸೆಕ್ಯೂರಿಟಿ ಮೇಜರ್ಸ್ ಆಗಿರ್ಬೋದು, ಮತ್ತೆ ಯಾವ ರೀತಿಯಲ್ಲಿ ಏನಂತಂದ್ರೆ ನಮ್ಮ ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು ರಕ್ಷಣೆ ಕೊಡ್ಬೋದು ಅನ್ನೋ ನಿನ್ನೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಚರ್ಚೆ ಕೂಡ ಆಗಿದೆ. ಮತ್ತೆ ನಮ್ಮ ಗೃಹ ಮಂತ್ರಿಗಳು ಕೂಡ ಏನಂತಂದ್ರೆ ಮಹಾರಾಷ್ಟ್ರದ ಗೃಹ ಮಂತ್ರಿಗಳಿಗೆ ಜೊತೆ ಏನಂತಂದ್ರೆ ಮಾತನಾಡಿರುವ ಮಾಹಿತಿ ಕೂಡ ಸದ್ಯಕ್ಕೆ ಬಂದಿರುವಂತದ್ದು. ಶರತ್, ಥ್ಯಾಂಕ್ ಯು ಸಿದ್ದೇಶ್ ಡೀಟೇಲ್ಸ್ಗಾಗಿ.